ಚಾಟ್ ಜಿ ಪಿ ಟಿಯನ್ನು ಕೇಳಿದ್ರಂತೆ ಅಸ್ಸಾಂ ಚುನಾವಣೆ ಗೆಲ್ಲೋಕೆ ಯಾವ ತಂತ್ರಗಾರಿಕೆ ಮಾಡಬೇಕು ಅಂತ. ಅದಕ್ಕೆ ಚಾಟ್ ಜಿ ಪಿ ಟಿ ಕರ್ನಾಟಕದಲ್ಲಿ ಮಾಡಿರೋ ಮನೆ ಹಾಳು ತಂತ್ರಗಾರಿಕೆಯನ್ನು ಮಾಡಿ ಅನ್ನೋದನ್ನು ಹೇಳಿದ್ಯಂತೆ. ಪಾಪ ನಮ್ಮ ಡಿ ಸಿ ಎಂ ಇನ್ನೂ ಒಂದನ್ನು ಅದೇ ಚಾಟ್ ಜಿ ಪಿ ಟಿಯನ್ನು ಕೇಳೋದು ಮರೆತಿರಬೇಕು. ಅದರಿಂದ ರಾಜ್ಯ ಹೇಗೆ ಹಾಳಾಗತ್ತೆ, ರಾಜ್ಯದ ಅಭಿವೃದ್ಧಿ ಆಗತ್ತಾ ಅಂತ. ಅದನ್ನು ಕೇಳಿದರೆ ಆ ಚಾಟ್ ಜಿ ಪಿ ಟಿ ಕೂಡ ಕಾಂಗ್ರೆಸ್ಸಿಗರ ಮುಖಕ್ಕೆ ಉಗಿತಾ ಇತ್ತು. ಒಟ್ಟಿನಲ್ಲಿ ಬಿಟ್ಟಿ ಭಾಗ್ಯವನ್ನು ಕೊಟ್ಟು ಕರ್ನಾಟಕ ಹಾಳು ಮಾಡಿದ್ದಾಯಿತು. ಈಗ ಅಸ್ಸಾಂಗೂ ಅದೇ ಬಿಟ್ಟಿ ಭಾಗ್ಯವನ್ನು ಘೋಷಣೆ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೊಳ್ತಾ ಇದ್ದಾರೆ. ಬೇರೆ ಇನ್ನೇನು ನಾವು ಅಭಿವೃದ್ಧಿ ಮಾಡ್ತೀವಿ ಅಂದರೆ ಕಾಂಗ್ರೆಸ್ಗೆ ಯಾರೂ ಮತವನ್ನು ಹಾಕಲ್ಲ ಅನ್ನೋ ನಿರ್ಧಾರವನ್ನು ಡಿ ಕೆ ಮಾಡಿಕೊಂಡಿದ್ದಾರೆ ಅನಿಸುತ್ತೆ. ಹಾಗೇನಾದರೂ ಹೇಳಿದರೆ ನಮ್ಮ ಜನರು ಸುಮ್ಮನೆ ಇರ್ತಾರಾ? ಖಂಡಿತ ಇರಲ್ಲ. 70 ವರ್ಷ ಅದೇನು ಕಿತ್ತು ಹಾಕಿದ್ದೀರಿ ಹೇಳಿ ಅಂತಾರೆ. ಅದಕ್ಕೆ ಒಂದಷ್ಟು ಬಿಟ್ಟಿ ಭಾಗ್ಯಗಳನ್ನು ಜನರ ದುಡ್ಡಲ್ಲೇ ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ಆಯಾ ಪಕ್ಷಗಳ ಹೆಸರನ್ನು ಹಾಕ್ಕೊಂಡ್ರೆ ಮುಗಿದೇ ಹೋಯಿತು. ಯಾರದ್ದೋ ಮಕ್ಕಳಿಗೆ ಯಾರೋ ಅಪ್ಪ ಆದ ಹಾಗೆ. ಅಂದರೆ ಜನರ ದುಡ್ಡಲ್ಲಿ ಕೊಟ್ಟು ನಮ್ಮ ಪಕ್ಷ ಕೊಟ್ಟಿದ್ದು, ನಮ್ಮ ನಾಯಕರು ಕೊಟ್ಟಿದ್ದು ಅಂತ ಅವರ ಫೋಟೋಗಳನ್ನು ಹಾಕ್ಕೊಂಡು ಅಡ್ಡಾಡ್ತಾ ಇರ್ತಾರೆ. ಅದೇನೋ ಫೋಟೋಗಳನ್ನು ಹಾಕಿಕೊಳ್ತಾರೆ ಸರಿ, ಅದರಿಂದ ರಾಜ್ಯ ಅಥವಾ ದೇಶ ಆದರೂ ಉದ್ಧಾರ ಆಗ್ತಾ ಇದೆಯಾ ಅಂದರೆ ಅದ್ಯಾವ ಬಿಟ್ಟಿ ಭಾಗ್ಯದಿಂದ ದೇಶ ಉದ್ಧಾರ ಆಗತ್ತೆ ಹೇಳ್ರಿ?